ಮೊದಲ ಸುದ್ದಿ ನೋಡಿದ್ವಿ. ಸುದ್ದಿ ಡಬ್ಬಿಯಲ್ಲಿ ಪ್ರಮುಖವಾದ ಎರಡನೇ ಸುದ್ದಿ ಯಾವುದು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನಿಮ್ಗೆ ಗೊತ್ತಿದೆ, ಎಲ್ಲರೂ ಕೂಡ ಗ್ಯಾರಂಟಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ, ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಚರ್ಚೆ ಆಗಿದೆ. ಹಾಗಾದ್ರೆ ಆ ಚರ್ಚೆ ಏನು, ಗ್ಯಾರಂಟಿಗಳ ಜಾರಿ ಯಾವಾಗ ಆಗತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗತ್ತಾ? ಗೃಹಲಕ್ಷ್ಮಿ ಅನ್ನಭಾಗ್ಯ ಗ್ಯಾರಂಟಿ ಜಾರಿಗೆ ಮುಹೂರ್ತ ಫಿಕ್ಸ್ ಆಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ. ಮುಹೂರ್ತ ಫಿಕ್ಸ್ ಆಗಲಿ ಅನ್ನೋದು ಜನರ ನಿರೀಕ್ಷೆ. ರಾಜ್ಯ ಸಚಿವ ಸಂಪುಟದಲ್ಲಿ ಮಹತ್ವದ ಚರ್ಚೆ ನಡೆದಿದ್ದು, ಸಭೆ ಬಳಿಕ ದಿನಾಂಕ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಬಿಜೆಪಿ ಅವಧಿಯ ಹಗರಣಗಳ ತನಿಖೆ ಬಗ್ಗೆಯೂ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಈಗ ಒಂದು ಗ್ಯಾರಂಟಿಗಳನ್ನ ಜಾರಿ ಮಾಡೋದು ತಲೆಬಿಸಿ ಆದ್ರೆ, ಮತ್ತೊಂದು ಕಡೆ ಇದೇ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷದವರು ಅಂದ್ರೆ ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರಬಹುದು, ದಿನಾಲು ಇದೇ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಗ್ಯಾರಂಟಿಗಳ ಜಾರಿ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಘೋಷಣೆ ಮಾಡಿದ್ಯಾಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ಅವಧಿಯ ಹಗರಣಗಳ ತನಿಖೆ ಬಗ್ಗೆ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತ ಹೇಳಲಾಗ್ತಾ ಇದ್ದು, ಅದರಲ್ಲಿ ಬಿಟ್ಕಾಯಿನ್, ಪಿಎಸ್ಐ ನೇಮಕಾತಿ ಹಗರಣಗಳ ತನಿಖೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಕೆಲ ಹೊತ್ತಲ್ಲೇ ನಿರ್ಧಾರವನ್ನ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಗ್ಯಾರಂಟಿಗಳ ಜಾರಿ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗತ್ತೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ, ಈಗ ಗ್ಯಾರಂಟಿಗಳ ಜಾರಿ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇವತ್ತೇ ಉತ್ತರ ಸಿಗತ್ತಾ? ಹಾಗೇನೆ ಬಿಜೆಪಿ ಅವಧಿಯಲ್ಲಿ ನಡೆದಿದೆ ಅನ್ನಲಾದ ಹಗರಣಗಳ ತನಿಖೆಯ ಬಗ್ಗೆ ಏನು ಚರ್ಚೆ ನಡೆದಿದೆ? ನವಿತಾ, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಒಂದು 3ನೇ ಸಚಿವ ಸಂಪುಟ ಸಭೆ ಈಗ ಆರಂಭ ಆಗಿದೆ. 1 ಗಂಟೆ ಆಗಿದೆ. ಇನ್ನು ಕೂಡ ಸಭೆ ಇನ್ನು 1 ಗಂಟೆಗಳ ಕಾಲ ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳಿದೆ. ತಾವು ಹೇಳಿದಾಗೆ ಸಿದ್ದರಾಮಯ್ಯ ಸಂಪುಟಕ್ಕೆ ಈ ಒಂದು ಸಚಿವ ಸಂಪುಟದಲ್ಲಿ 2 ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಇದೆ. ಸೊ ಆ ನಿರ್ಧಾರಗಳ ಬಗ್ಗೆ ಸಚಿವ ಸಂಪುಟದಲ್ಲಿ ಡಿಸ್ಕಷನ್ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಈಗ ಕೇಂದ್ರ ಸರ್ಕಾರ ಅಕ್ಕಿಯನ್ನ ನೀಡಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮಾತನ್ನ ಹೇಳಿದೆ. ಈಗ ಸದ್ಯ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ವಿಚಾರವನ್ನ ಇವತ್ತಿನ ಸಚಿವ ಸಂಪುಟ ನಾವು ತೀರ್ಮಾನವನ್ನ ಮಾಡ್ತೀವಿ ಎನ್ನುವಂಥದ್ದು. ಏನ್ ವಿಚಾರವಾಗಿ ತೀರ್ಮಾನ ಅಂತಂದ್ರೆ, ಹೊರ ರಾಜ್ಯಗಳಿಂದ ಅಕ್ಕಿ ಬೆಳೆಯುವಂತಹ ರಾಜ್ಯಗಳಿಂದ ಅಕ್ಕಿಯನ್ನು ತರುವಂಥದ್ದ, ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರುವಂತಹ ನಫೆಡ್ ಆಗಿರ್ಬೋದು, ಕೇಂದ್ರೀಯ ಆಹಾರ ಭಂಡಾರ ಆಗಿರ್ಬೋದು, ಸೊ ಇದರಿಂದ ಅಕ್ಕಿಯನ್ನು ತರುವಂಥದ್ದಕ್ಕೂ ಕೂಡ ಈಗ ಆಲ್ರೆಡಿ ಕೊಟೇಶನ್ ಅನ್ನು ಕೂಡ ಕೊಡಲಾಗಿದೆ. ಅಲ್ಲಿಂದ ಏನಾದ್ರು ಕೂಡ ಕೊಟೇಶನ್, ಅದು ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದ ಏನಾದ್ರು ಕೂಡ ಅಕ್ಕಿ ಪೂರೈಕೆ ಮಾಡೋದಕ್ಕೆ ಅಲ್ಲಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತನ್ನೇ ಹೇಳಿದ್ರೆ, ಯಾವ ರಾಜ್ಯಗಳಿಂದ ಅಕ್ಕಿಯನ್ನು ತರಬೇಕು, ಈಗಿರುವಂತಹ ರಾಜ್ಯಗಳಿಂದ ಅಕ್ಕಿನ ಪೂರೈಕೆ ಮಾಡ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ, ವಿಳಂಬ ಕೂಡ ಆಗುತ್ತೆ, ಜೊತೆಗೆ ಆರ್ಥಿಕವಾಗೂ ಕೂಡ ಹೆಚ್ಚಿನ ಹೊರೆ ಆಗುತ್ತೆ. ಯಾಕಂದ್ರೆ ಈಗ 50 ರೂಪಾಯಿ 55 ರೂಪಾಯಿ ಅಷ್ಟು ಒಂದು ಕೆಜಿಗೆ ಬೀಳುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅದು ಸರ್ಕಾರಕ್ಕೆ ಆರ್ಥಿಕ ಹೊರೆಗಳಾಗುತ್ತೆ. ಸೊ ಇದನ್ನ ಸಚಿವರ ಬಳಿಯಲ್ಲಿ ಡಿಸ್ಕಷನ್ ಕೂಡ ಮಾಡಲಾಗುತ್ತೆ. ಇದೇನಾದ್ರು ಕೂಡ ಆರ್ಥಿಕವಾಗಿ ಅನಿವಾರ್ಯವಾಗಿ 50 ರೂಪಾಯಿ ಅಥವಾ 55 ರೂಪಾಯಿ ಅಕ್ಕಿನ ತರಲೇಬೇಕಂತಂದ್ರೆ ಹೆಚ್ಚಿನ ಆರ್ಥಿಕ ಹೊರೆ ಆಗುತ್ತೆ. ಅದರಿಂದ ಇಲಾಖೆಗಳಿಗೆ ಅನುದಾನಗಳನ್ನು ಕೂಡ ಕಡಿಮೆ ಮಾಡಬೇಕಾಗುತ್ತೆ ಬಜೆಟ್ ನಲ್ಲಿ. ಇದರ ಬಗ್ಗೆ ಕೂಡ ಒಂದು ಡಿಸ್ಕಸ್ ಮಾಡಿ ಸಚಿವರ ಬಳಿಯಲ್ಲಿ ಸಮಾಲೋಚನೆ ಮಾಡಿ ಅವರಿಂದಲೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಪಡೆಯುವಂತ ಕೆಲಸಗಳು ಸಚಿವ ಸಂಪುಟದಲ್ಲಿ ಆಗ್ತಾ ಇದೆ. ಎರಡನೇದಂದ್ರೆ ಇನ್ನ ಗೃಹಲಕ್ಷ್ಮಿ ಯೋಜನೆ, ಪ್ರತಿ ಒಂದು ಮಹಿಳೆಗೆ, ಗೃಹಿಣಿ ಏನಿದ್ದಾರೆ ಅವ್ರಿಗೆ ಮನೆ ಒಡತಿಗೆ 2,000 ರೂಪಾಯಿ ಕೊಡುವಂತ ಯೋಜನೆ, ಇದು ಕೂಡ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಸೊ ಅದಕ್ಕೆ ಇವತ್ತು ಒಂದು ನಿರ್ಧಾರವನ್ನ ಮಾಡಿ ಅರ್ಜಿಯನ್ನ ಆಹ್ವಾನ ಮಾಡುವಂಥದ್ದು. ಆಗಸ್ಟ್ ನಲ್ಲಿ ನಾವು ಅವರ ಅಕೌಂಟ್ಗೆ 2,000 ರೂಪಾಯಿನ ಹಾಕ್ತೀವಿ ಮಹಿಳೆಯರ ಅಕೌಂಟ್ಗೆ ಅನ್ನುವಂತ ಮಾತನ್ನ ಕೂಡ ಈಗ ಆಲ್ರೆಡಿ ಸರ್ಕಾರ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅರ್ಜಿಗೆ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಹೀಗಾಗಿ ಅರ್ಜಿ ಆಹ್ವಾನಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರ್ಧಾರ ಮಾಡಿ. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ಏನು, ಕೋಲಾರದಲ್ಲಿ ನಡೀತಾ ಇದ್ದ ಸ್ತ್ರೀ ಶಕ್ತಿ ಸಂಘಗಳ ಪ್ರತಿಭಟನೆ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಬೆಂಗಳೂರಿನಲ್ಲಿರುವ ಸಿಎಂ ಮನೆ ಮುಂದೆ ಪ್ರತಿಭಟನೆ ನಡೆಸಿ ಸಾಲ ಮನ್ನಾಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಚುನಾವಣಾ ಪ್ರಚಾರದ ವೇಳೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಸಾಲ ಮನ್ನಾ ಭರವಸೆ ಕೊಟ್ಟಿದ್ರು. ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡೋದಾಗಿ ಹೇಳಿದ್ರು. ಹೇಳಿದಂತೆ ಸಾಲ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಬ್ಯಾಂಕ್ ಸಿಬ್ಬಂದಿಗೆ ಮಹಿಳೆಯರು ಬೆದರಿಕೆ ಹಾಕಿದ್ರು. ಸಾಲ ಕಟ್ಟಲ್ಲ ಅಂತ ಪಟ್ಟು ಹಿಡಿದಿರೋ ಮಹಿಳೆಯರು